ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಕನ್ಯಾ ರಾಶಿಯ ಬಗ್ಗೆ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಇದು ಅಕ್ಟೋಬರ್ ತಿಂಗಳಿಗೆ ಇರುವಂಥ ಒಂದು ರೀಡಿಂಗ್. ಏನಿದೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇದು ಜನರಲ್ ರೀಡಿಂಗ್. ಸೊ ಯಾವುದೇ ಒಂದು ಕನ್ಯಾ ರಾಶಿಯವರಿಗಾದರೂ ಕೂಡ ಇದು ಆಗ್ಬೋದು. ಇಂಗ್ಲೀಷ್ನಲ್ಲಿ ವರ್ಗೋ ಅಂತ ಕರಿತೀವಿ. ಸೊ ನಿಮ್ಮ ಬರ್ತ್ ಚಾರ್ಟ್ನಲ್ಲಿ ವರ್ಗೋ ಅಂತ ಇದ್ದರೆ ಅದು ನೀವು ಈ ವಿಡಿಯೋನ ನೀವು ವೀಕ್ಷಿಸ್ಬೋದು. ಸ್ವಲ್ಪ ಮಟ್ಟಿಗೆ ಇದು ಅನ್ವಯಿಸ್ಬೋದು ಅಥವಾ ಪೂರ್ತಿಯಾಗಿ ಇದು ನಿಮ್ಮ ಸ್ಟೋರಿನೇ ಇರ್ಬೋದು. ಸೊ ನಿಮ್ಗೆ ಇದರಿಂದ ಏನಾದರೂ ಸಂದೇಶ ಸಲಹೆ ಸಿಕ್ಕಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಟ್ಯಾರೋ ರೀಡಿಂಗ್ಗೆ ಪ್ರೋತ್ಸಾಹಿಸಿ. ಈಗ ಶುರು ಮಾಡೋಣವಾ? ಈಗ ಆಲ್ರೆಡಿ ತುಂಬ ಸಮಯ ಆಗಿದೆ, ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ಈ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೇನೆ. ಸೊ ನಮ್ಮ ಹತ್ರ ಈಗ ಸ್ಟ್ರೆಂತ್ ಇದೆ, 7 ಆಫ್ ವಾಂಡ್ಸ್ ಇದೆ, 6 ಆಫ್ ಸ್ವೋರ್ಡ್ಸ್, ಪೇಜ್ ಆಫ್ ಕಪ್ಸ್, 2 ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ವಾಂಡ್ಸ್, 9 ಆಫ್ ಕಪ್ಸ್, ವರ್ಲ್ಡ್, 5 ಆಫ್ ಪೆಂಟಕಲ್ಸ್. ಇದಿಷ್ಟು ಕಾರ್ಡ್ಗಳು ನನಗೆ ನಿಮ್ಮ ರಾಶಿಗೆ ಸಿಕ್ಕಿದೆ. ಓಕೆ, ಸೊ ಏನಿದೆ ಅಂತ ಹೇಳಿ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಿಮಗೆ ಒಂದು ಒಳ್ಳೆಯ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳ್ಬೋದು ನಾನು. ಆ ಟ್ಯಾಲೆಂಟ್ ಏನು ಅಂತ ಅಂದರೆ, ಯಾವುದೇ ಒಂದು ಕೆಲಸ ಬಂದ್ರೂ ಕೂಡ ಅದು ನೋಡಿದವ್ರಿಗೆ ಕಷ್ಟ ಅಂತ ಅನಿಸ್ಬೋದು. ಆದರೆ ನೀವೇ ಅದನ್ನು ಮಾಡದೇ ಇದ್ರೂ ಕೂಡ ಅದನ್ನು ಒಬ್ಬರ ಕೈಲಿ ಮಾಡಿಸ್ಕೊಳ್ಳೋ ಅಂಥ ಚಾಕಚಕ್ಯತೆ ನಿಮ್ಮಲ್ಲಿ ಇದೆ. ಓಕೆ, ಅದು ಕೂಡ ಒಂದು ಟ್ಯಾಲೆಂಟ್. ಎಲ್ಲರಿಗೂ ಅದು ಬರೋದಿಲ್ಲ. ಕೆಲವ್ರಿಗೆ ಅದು ನಾನು ನೋ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಂದರೆ ಕೆಲವರು ತುಂಬ ನಿಮಗೆ ಕೆಲಸ ಹೇಳ್ತಾ ಇರ್ತಾರೆ, ಇದು ಮಾಡು, ಅದು ಮಾಡು, ಅದು ಮಾಡು ಅಂತ. ಕೆಲವ್ರಿಗೆ ಅದಕ್ಕೆ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಬಾಯಿಂದ ಹೊರಗೆ ಬರೋದಿಲ್ಲ. ಆಗೋದಿಲ್ಲ ಅನ್ನೋ ಪದನೇ ಹೊರಗೆ ಬರೋಲ್ಲ. ಆಗದೇ ಇದ್ರೂ ಕೂಡ ತುಂಬ ಶ್ರಮ ತಗೊಂಡು ಅವ್ರ ಹೆಗ್ಲ ಮೇಲೆ ಹಾಕ್ಕೊಂಡು ಕಷ್ಟಪಟ್ಟು ಆ ಥರ ಮಾಡ್ತಾರೆ. ಬಟ್ ಆದರೆ ನೀವು ಹೇಗೆ ಅಂತ ಅಂದರೆ, ಎಂಥದೇ ಕೆಲಸ ಬಂದರೂ ಒಂಥರ ಸ್ಮಾರ್ಟಾಗಿ ಕೆಲಸ ಮಾಡ್ತೀರಾ. ಇದನ್ನು ನೀವೇ ಮಾಡ್ತೀರಾ, ಇಲ್ಲ ಅಂತ ಅಂದರೆ ಸುಲಭವಾಗಿ ಅದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತೀರಾ, ಇಲ್ಲಾಂದರೆ ಒಬ್ಬರ ಕೈಲಿ ಅದನ್ನು ಈಸಿಯಾಗಿ ಮಾಡಿಸ್ಕೊಳ್ತೀರಾ. ಅಂದರೆ ಒಂದು ಗಾದೆ ಇದೆ, ಬೆಣ್ಣೆನಲ್ಲಿ ಕೂದಲು ತೆಗೆಯೋದು ಅಂತ ಹೇಳಿ. ಅಂದರೆ ಎಷ್ಟು ಸುಲಭವಾಗಿ ಅದು ಕಷ್ಟ ಅಂತ ಅನಿಸಿದ್ರೂ ಅದು ನೋಡ್ತಾ ಇದ್ದಂಗೆ ಮಾತಲ್ಲೇ ನೀವೊಂದು ಅದನ್ನು ಮಾಡಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿಸ್ಕೊಳ್ಳೋ ಅಂಥ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಇದೆ ಅಂತ ಹೇಳಿ. ಅದು ಒಂದು ಒಳ್ಳೆಯ ಗುಣ. ಒಳ್ಳೆಯದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೋಬೇಕು, ಮೋಸ ಮಾಡೋದಕ್ಕೆ ಉಪಯೋಗಿಸ್ಕೋಬಾರ್ದು ಅಲ್ವಾ? ಸೊ ಬಟ್ ಆದರೆ ಅದು ನಿಮ್ಮಲ್ಲಿ ಇದೆ. ಸೊ ಅದನ್ನು ಈ ಒಂದು ಗುಣದಿಂದನೇ ಭಾಳಷ್ಟು ನಿಮಗೆ ನಿಮ್ಮ ಜೀವನದಲ್ಲಿ ಅದು ಹೆಲ್ಪ್ ಆಗಿದೆ. ಅಂದರೆ ಕೆಲಸಗಳು ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಒಂದು ಬರೋದಕ್ಕೆ, ಜೀವನದಲ್ಲಿ ಒಂದು ಬರೋದಕ್ಕೆ ನಿಮಗೆ ಈ ಒಂದು ಗುಣ ಇದೆಯಲ್ಲ, ಕೆಲಸವನ್ನು ಚೆನ್ನಾಗಿ ಮಾಡೋದು, ಅದನ್ನು ಹೇಗೆ ಮಾಡಿಸ್ಕೋಬೇಕು, ಯಾರ ಕೈಲಿ ಮಾಡಿಸ್ಕೋಬೇಕು, ಯಾವಾಗ ಮಾಡಿಸ್ಕೋಬೇಕು, ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಅದರಿಂದ ನೀವು ಒಂದು ಲೆವೆಲ್ಗೆ ಇವತ್ತು ಬಂದಿದ್ದೀರಾ, ಜೀವನದಲ್ಲಿ ಒಂದು ಲೆವೆಲ್ಗೆ ನೀವು ಬಂದಿದ್ದೀರಾ. ಅದನ್ನು ನೋಡಿ ತುಂಬ ಜನ ಅಸೂಯೆ ಪಡೋರು ಇರ್ತಾರೆ. ಏಕೆಂದರೆ ಎಲ್ಲರೂ ನಾವು ಬಂದಾಗ, ಜೀವನದಲ್ಲಿ ಏಳಿಗೆ ಆದಾಗ, ಬಂದಾಗ ಕೆಲವರು ನಮ್ಮ ಹತ್ತಿರದವರು, ತಂದೆ ತಾಯಿ, ನಮ್ಮ ಮಕ್ಕಳಿರ್ಬೋದು ಅಥವಾ ನಮ್ಮ ಜೊತೆ ಖುಷಿ ಪಡ್ತಾರೆ. ಆದರೆ ಎಲ್ಲರೂ ಆ ರೀತಿಯಾಗಿ ಇರೋದಿಲ್ಲ. ಸೊ ನಾನಿಲ್ಲಿ ನೋಡ್ತಾ ಇರೋವಂಥದ್ದು, ಈ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ನೀವು ಎಲ್ಲಿದ್ರಿ, ಎಲ್ಲಿಗೆ ಬಂದಿದ್ದೀರಾ, ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಏಳಿಗೆಯನ್ನು ಕಂಡು ಕಾಲೆಳೆಯೋರು ಕೂಡ ಇರ್ತಾರೆ ಅಥವಾ ಹುಟ್ಕೊಳ್ತಾರೆ. ಏನೋ ಒಂದು ರೀತಿಯಾದಂಥ ಅಸೂಯೆ, ಜೆಲಸಿ ಅಂತ ಹೇಳ್ತೀವಲ್ಲ, ಆ ಥರ ಜೆಲಸಿ. ಅವ್ರು ಹೇಗೆ ಅಷ್ಟು ಮೇಲೆ ಬಂದುಬಿಟ್ರು, ಹೇಗೆ ಅವ್ನಿಗೆ ಎಲ್ಲದೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ರೀತಿಯಾಗಿ. ಓಕೆ, ಸೊ ಇದನ್ನು ನೀವು ಈ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಥರ ಒಂದು ಆಗ್ಬೋದು. ಜನಗಳು ಒಂಥರ ಕಣ್ಣಾಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ. ಓಕೆ, ಏನೋ ಒಂದು ನಿಮ್ಗೆ ಯಾವುದೋ ಒಂದು ಸಕ್ಸಸ್ ಸಿಕ್ಕಿರ್ಬೋದು. ಅದನ್ನು ನೋಡಿ ಖುಷಿ ಪಡೋರು ಇದ್ದಾರೆ, ಆದರೆ ಅದರಿಂದ ಒಂಥರ ಜಲಸ್ ಪಡೋರು ಕೂಡ ಇದ್ದಾರೆ, ಅಸೂಯೆ ಪಡೋರು ಕೂಡ ಇದ್ದಾರೆ ಅಂತೇಳಿ. ಹಾಗಾಗಿ ನಿಮಗಿಲ್ಲಿ ಸಂದೇಶ ಏನು ಅಂತ ಅಂದರೆ, ನಿಮ್ಮ ಟೆರಿಟರಿ ಅಂತ ಏನಿದೆ ಅಂದರೆ, ಈಗ ಒಂದು ಸಿಂಹ
ತನ್ನ ಸಾಮ್ರಾಜ್ಯ ಅಂದರೆ ಇದು ಏನದು ಕಾಡು. ಸೊ ಆ ಕಾಡನ್ನು ಸಿಂಹ ಕಾಪಾಡ್ಕೊಳ್ಳುತ್ತೆ. ಅದು ಅದರ ಟೆರಿಟರಿ, ಯಾರನ್ನೂ ಅದರೊಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಮತ್ತು ಏನೇ ಬಂದ್ರೂ ಅದನ್ನು ಎದುರಿಸತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ನಿಮ್ಗೊಂದು ಇರೋವಂಥ ಮೆಸೇಜ್ ಏನು ಅಂತ ಅಂದರೆ, ನಿಮ್ಮ ಟೆರಿಟರಿ ಯಾರೇ ಏನೇ ಬಂದರು, ಕಾಲು ಎಳೆಯೋಕ್ಕೆ ಬಂದರು, ಏನೇ ಒಂದು ನಿಮಗೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಬಂದ್ರೂ ಕೂಡ ನಿಮ್ಮ ಟೆರಿಟರಿ ಏನಿದೆ ಅದನ್ನು ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಸಾಮ್ರಾಜ್ಯ ಏನಿದೆ, ಯಾವುದೋ ಒಂದು ಫೀಲ್ಡಲ್ಲಿ ನಿಮಗೆ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟೀಸ್ ಇದೆ. ಓಕೆ, ನೀವು ಸೊ ಅದನ್ನು ನೀವು ಕಾಪಾಡ್ಕೊಳ್ಳಿ. ಯಾರೇ ಬಂದು ನಿಮಗೇನೇ ಹೇಳಿದ್ರು ಕೂಡ ಗಮನ ಕೊಡಬೇಡಿ ಅಂತ ಹೇಳಿ ಒಂದು ಇಲ್ಲಿ ನಿಮಗೆ ಮೆಸೇಜ್ ಇದೆ. ಇನ್ನೊಂದೇನು ಅಂತ ಅಂದರೆ, ನೀವು ಯಾವುದೋ ಮೂಮೆಂಟ್ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಮೂಮೆಂಟ್ ಅಂತ ಅಂದರೆ ಒಂದು ಆ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು, ಅಥವಾ ಮನೆ ಶಿಫ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಟ್ರಾವೆಲಿಂಗ್ ಅಂತ ಅಂದರೆ ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸ ಕೂಡ ಇರ್ಬೋದು. ಆ ರೀತಿಯಾಗಿ ಒಂದು ಮೂಮೆಂಟ್ ಇದೆ, ಮುಂದಕ್ಕೆ ಒಂದು ಮೂಮೆಂಟ್ ಇದೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಈಗ ನೀವು ಯಾವ ಥರ ಅಂತ ಅಂದರೆ, ಈ ಅಕ್ಟೋಬರ್ ತಿಂಗಳಲ್ಲಿ ಎಸ್ಪೆಷಲಿ ನಿಮಗೆ ಕೈ ತುಂಬ ಕೆಲಸ ಇದೆ, ಸಮಯ ಇಲ್ಲ. ಅದನ್ನು ನಾನು ನೋಡ್ತಾ ಇದ್ದೀನಿ. ಸಮಯ ಇಲ್ಲ, ಟೈಮೇ ಇಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಕೈ ತುಂಬ ಕೆಲಸ ಇದೆ. ತುಂಬ ಎಷ್ಟೊಂದು ತುಂಬ ಬ್ಯುಸಿ ಇರ್ತೀರ. ಆದರೆ ಆ ಮಧ್ಯ ಒಂದೇನೋ ಒಂದು ಆಪರ್ಚುನಿಟಿ ನಿಮಗೆ ಬರುತ್ತೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಅದು ನಿಮ್ಗೆ ಸಿಗುತ್ತೆ. ಒಂದು ಕ್ರಿಯೇಟಿವ್ ಐಡಿಯಾ ಇರ್ಬೋದು, ಅಥವಾ ಏನೋ ಒಂದು ಅವಕಾಶ ಇರ್ಬೋದು. ಏನೋ ಒಂದು ನೀವು ಅಂದ್ಕೊಳ್ದೇ ಇದ್ದಾಗ ಒಂದು ಆಪರ್ಚುನಿಟಿ ನಿಮಗೆ ಬರುತ್ತೆ. ಆವಾಗ ನಿಮಗೆ ನನಗೆ ಇರೋ ಕೆಲಸ ಮಾಡೋದಕ್ಕೆ ಮುಗ್ಸೋಕ್ಕೆ ಟೈಮ್ ಆಗ್ತಾಯಿಲ್ಲ, ಇದನ್ನೇ ನಾನು ಹೆಂಗೆ ತೊಗೊಳ್ಲಿ ಅಂತ ಹೇಳಿ ಒಂಥರ 2 ಮನಸ್ಸಲ್ಲಿ ನೀವು ಇರ್ತೀರ. ನಾನು ಅದನ್ನು ತೊಗೊಂಡ್ರೂ ಕೂಡ ಅದಕ್ಕೆ ನಾನು ನ್ಯಾಯ ದೊರಕಿಸ್ತೀನ, ಅದನ್ನು ನಾನು ಮುಗ್ಸೋಕ್ಕೆ ನಂಗೆ ಆಗತ್ತಾ? ಸೊ ಹಾಗಾಗಿ ಅದು ಬೇಡ ಅನ್ನೋದು ತನಕ ನೀವು ತಗೊಳ್ಳೋದೇ ಬೇಡ ಅನ್ನೋದು ನಿಮ್ಮ ಮನಸ್ಸಿಗೆ ಬರಬಹುದು. ಆದರೆ ಇಲ್ಲಿ ನಿಮಗೆ ಇರೋವಂಥ ಮೆಸೇಜ್ ಏನು ಅಂತ ಅಂದರೆ, ಅದು ಕಷ್ಟ ಆದ್ರೂ ಆ ಒಂದು ಆಪರ್ಚುನಿಟಿ ನಿಮಗೆ ಬಂದಿದೆಯಲ್ಲ, ಅದನ್ನು ತಗೊಳ್ಳಿ. ನಿಮಗೆ ಆ ಸಮಯಕ್ಕೆ ನಿಮಗೆ ಆಗಲ್ಲ ಅಂತ ಅನಿಸಿದ್ರೂ ಅದಕ್ಕೆ ಒಂದು ಚಾನ್ಸ್ ಕೊಡಿ, ಅದನ್ನು ತಗೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ. ಓಕೆ, ನಿಮ್ಗೆ ಆಗಲ್ಲ ಅಂತ ಅನಿಸಿದ್ರೂ ಕೂಡ ನಾನು ಹೇಳಿದ್ನಲ್ಲ, ನೀವು ಯಾವ ರೀತಿಯಾದ ವ್ಯಕ್ತಿ ಅಂತ ಹೇಳಿ. ನಿಮ್ಮ ಕೈಲಿ ಆಗದೇ ಇದ್ದರೂ ಅದನ್ನು ಬೇರೆಯವ್ರ ಕೈಲಿ ಹೇಗಾದರೂ ಅದನ್ನು ಮಾಡಿ ಮುಗಿಸ್ತೀರ. ಸೊ ಹಾಗಾಗಿ ಅದನ್ನು ತಗೊಳ್ಳಿ, ಆಪರ್ಚುನಿಟಿನ ಬಿಡಬೇಡಿ ಅಂತ ಹೇಳಿ ಇಲ್ಲೊಂದು ನಿಮಗೆ ಮೆಸೇಜ್ ಇದೆ. ಇನ್ನೊಂದೇನು ಅಂತ ಅಂದರೆ, ಕೆಲವ್ರಿಗೆ ಈ ಲೈಮ್ಲೈಟಲ್ಲಿರೋದು ತುಂಬ ಇಷ್ಟ. ಓಕೆ, ಲೈಮ್ಲೈಟ್ ಅಂತ ಅಂದರೆ ಒಂದು ಸ್ಟೇಜ್ ಮೇಲೆ ಹೋಗೋದು, ಒಂದು ಏನೋ ಪ್ರಶಂಸೆ ತಗೊಳ್ಳೋದು, ಏನಾದರೂ ಒಂದು ಅವಾರ್ಡ್ ತಗೊಳ್ಳೋದು, ಒಂದು ಹೆಸರು ಯಾರು ಅಂತ ನೀವೇನಾದ್ರು ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮನ್ನು ಗುರುತಿಸಿ ಇವ್ರು ಇಂಥವ್ರು ಅಂತ ಹೇಳಬೇಕು, ಆ ಥರ ಹೆಸರು ಮಾಡಬೇಕು, ಆ ಲೈಮ್ಲೈಟ್ನಲ್ಲಿರಬೇಕು ಅನ್ನೋ ಆಸೆ ನಿಮಗೆ ಇದೆ. ಓಕೆ, ಬೇಕಾದಷ್ಟು ಜನಕ್ಕೆ ಇರುತ್ತೆ, ನಿಮಗೂ ಕೂಡ ಇದೆ. ಕೆಲವರು ಇರ್ತಾರೆ, ಅವರು ಪರದೆ ಹಿಂದೆ ಕೆಲಸ ಮಾಡ್ತಾರೆ, ಯಾವತ್ತೂ ಅವ್ರು ಯಾರು ಅಂತ ಯಾರು ನೋಡಿರೋದು ಇಲ್ಲ, ಆ ರೀತಿಯಾದ ಜನಗಳು ಇರ್ತಾರೆ. ಆದರೆ ಕೆಲವ್ರಿಗೆ ಜನ ನಿಮ್ಮನ್ನು ಗುರುತಿಸ್ಬೇಕು, ಲೈಮ್ಲೈಟಲ್ಲಿರಬೇಕು, ನಿಮ್ಮನ್ನು ಜನ ನಿಮ್ಮ ಬಗ್ಗೆ ಮಾತಾಡಬೇಕು, ಗುರುತಿಸ್ಬೇಕು ಅಂತ ಹೇಳಿ ಆ ಒಂದು ಆಸೆ ಇರುತ್ತೆ. ಸೊ ಅದು ಕೂಡ ನಿಮಗೆ ಆಸೆ ಇದೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಎಕ್ಸ್ಟ್ರಾ ಕೆಲಸ ನೀವು ಮಾಡ್ತಾ ಇರ್ಬೋದು. ಈ ತಿಂಗಳಲ್ಲಿ ನೀವು ಎಕ್ಸ್ಟ್ರಾ ಕೆಲಸ ನಿಮ್ಮ ಓಡೋದಕ್ಕಿಂತ ಜಾಸ್ತಿ ಓಡ್ತಾ ಇರ್ಬೋದು. ಹಾಗಾಗಿ ಆ ಲೈಮ್ಲೈಟ್ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ. ಮುಂದಕ್ಕೆ ಏನಪ್ಪ ಅಂತ ಅಂದರೆ, ಈಗ ಎಷ್ಟೊಂದು ಜನಕ್ಕೆ ಎಲ್ಲದೂ ದೇವರು ಕೊಟ್ಟಿರೋದಿಲ್ಲ. ಅಂದರೆ ಎಲ್ಲರಿಗೂ 100% ಎಲ್ಲದೂ ಇರೋದಿಲ್ಲ. ಆದರೆ ಕೆಲವ್ರಿಗೆ ಏನು ಕೇಳೋದೇ ಬೇಡ, ತಾನಾಗೇ ಎಲ್ಲ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಒಳ್ಳೆಯ ಕೆಲಸ, ಒಂದು ಮನಸ್ಸಿಗೆ ನೆಮ್ಮದಿ, ಹೆಲ್ತ್, ಮತ್ತು ಒಂದು ಒಳ್ಳೆಯ ಫ್ಯಾಮ್ಲಿಯ ಒಂದು ವಾತಾವರಣ. ಸೊ ಹಣಕಾಸಿಗೆ ಏನೂ ಒಂದು ಯೋಚನೆ ಇರೋದಿಲ್ಲ. ಸೊ ಒಂದು ರೀತಿಯಾದಂಥ ನೆಮ್ಮದಿ, ಎಲ್ಲದೂ
ಕೆಲವ್ರಿಗೆ ಕೊಟ್ಟಿರ್ತಾನೆ, ದೇವರು ಕೊಟ್ಟಿರ್ತಾನೆ. ಸೊ ಅಂದರೆ ನೀವು ಯಾವುದೋ ಎಕ್ಸ್ಟ್ರಾ ಹೋಗಿ ನನಗೆ ಇಂಥದ್ದು ಇಲ್ವಲ್ಲ ದೇವರೇ ಅಂತ ಕೇಳ್ಕೊಳ್ಳೋದು ಬೇಕಾಗಿಲ್ಲ. ಆ ರೀತಿಯಾಗಿ ಅಂದರೆ ಇರೋದು ನಿಮಗೆ ಅಂದ್ಕೊಂಡಿದ್ದೆಲ್ಲ ನಿಮಗೆ ಇವತ್ತಿನ ದಿನ ಸಿಕ್ಕಿದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ತುಂಬ ಅಲ್ಲದೆ ಇದ್ರೂ ಕೂಡ ಏನೂ ಅಂಥ ಯೋಚನೆ ಇಲ್ಲ. ಓಕೆ, ಅಂಥ ಯೋಚನೆ ಏನೂ ಇಲ್ಲ. ನೀವು ಅಂದ್ಕೊಂಡಿದ್ದೆಲ್ಲ ನೀವು ಸ್ವಲ್ಪ ಮಟ್ಟಿಗೆ ಆ ಸಾಧನೆ ಕೂಡ ನೀವು ಮಾಡಿದ್ದೀರಾ, ಅಂದ್ಕೊಂಡಿದ್ದನ್ನು ನೀವು ಮಾಡಿದ್ದೀರಾ, ತೃಪ್ತಿ ಕೊಟ್ಟಿದೆ. ಸೊ ಹಾಗಾಗಿ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ, ಆ ಒಂದು ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಒಂದೊಂದು ಸಲ ನಾವು ಅದನ್ನು ಜ್ಞಾಪಿಸ್ಕೊಳ್ಬೇಕು. ದೇವ್ರಿಗಾಗಲಿ ಅಥವಾ ನಮ್ಮ ಅದೃಷ್ಟಕ್ಕಾಗಲಿ ಯಾವುದಕ್ಕೂ ಒಂದಕ್ಕೆ ನಾವು ಆವಾಗ ನಾವು ಥ್ಯಾಂಕ್ಸ್ ಅಂತ ಹೇಳ್ತಾ ಇರಬೇಕು. ಅದನ್ನು ನಾವು ಹೇಳೋದನ್ನು ಮರ್ತು ಬಿಡ್ತೀವಿ. ಯಾಕೆಂದರೆ ಎಲ್ಲರಿಗೂ ಆ ಒಂದು ಅದೃಷ್ಟ ಅಂದ್ಕೊಂಡಿದ್ದೆಲ್ಲ ಅದು ಆಗೋದಿಲ್ಲ, ಎಲ್ರಿಗೂ ಅದು ಸಿಕ್ಕಿರೋದಿಲ್ಲ. ಬಟ್ ಕೆಲವೊಬ್ಬರಿಗೆ ಎಕ್ಸ್ಟ್ರಾ ಏನು ಕೇಳೋದು ಬೇಕಾಗಿರೋದಿಲ್ಲ. ಎಲ್ಲವುದು ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಫ್ಯಾಮ್ಲಿ ಅಥವಾ ಒಳ್ಳೆ ಕೆಲಸ, ಎಲ್ಲದನ್ನು ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. ಸೊ ಇದ್ದಿದ್ರಲ್ಲಿ ಖುಷಿಯಾಗಿರ್ತಾರೆ. ಸೊ ಆ ರೀತಿಯಾಗಿ ನಾನು ನೋಡ್ತಾ ಇರೋವಂಥದ್ದು, ಆ ಖುಷಿ ನಿಮಗೆ ಇವತ್ತು ಇದೆ. ಓಕೆ, ಸೊ ಅದಕ್ಕೆ ಮಧ್ಯೆ ಒಂದು ಸಲ ಈ ತಿಂಗಳಲ್ಲಿ ಯಾವಾಗಲಾದರೂ ಪರವಾಗಿಲ್ಲ, ನಿಮ್ಮ ಪೂರ್ವಜರಿಗಿರ್ಬೋದು ಅಥವಾ ದೇವರಿಗಿರ್ಬೋದು, ನಿಮ್ಮ ಅದೃಷ್ಟಕ್ಕಿರ್ಬೋದು, ಯಾವಾಗಲೂ ಒಂದು ಸಲ ಒಂದು ಥ್ಯಾಂಕ್ ಯು ಅಂತ ಹೇಳಿ. ಓಕೆ, ಅದನ್ನು ಯಾವತ್ತೂ ಮರಿಬೇಡಿ. ಏಕೆಂದರೆ ಎಲ್ರಿಗೂ ಆ ಒಂದು ಅದೃಷ್ಟ ಆಗಲಿ ಅಥವಾ ಆ ಒಂದು ನಿಮ್ಮ ಒಂದು ಏನಿದೆ ಲಕ್, ಅದು ಎಲ್ಲರಿಗೂ ಅದು ಸಿಗೋದಿಲ್ಲ. ಓಕೆ, ಇಲ್ಲಿ ನೋಡ್ತಾ ಇರೋದೇನು ಅಂತಂದರೆ, ಈ ಸೈಕಲ್ಸ್ ಅಂತ ಹೇಳ್ತೀವಿ ನಾವು. ಎಷ್ಟೋ ಒಂದು ಸೈಕಲ್ಸ್ನ ಕಂಪ್ಲೀಟ್ ಮಾಡಿ, ಸೈಕಲ್ಸ್ ಅಂತ ಅಂದರೆ ಓಡಿಸೋ ಸೈಕಲ್ ಅಂತ ಅಂದ್ಕೊಳ್ಬೇಡಿ. ಯಾವುದೋ ಒಂದು ಪ್ರಾಜೆಕ್ಟ್ ಥರ ನಮ್ಮ ಜೀವನದಲ್ಲಿ ಎಷ್ಟೊಂದು ಬರುತ್ತೆ. ಇವಾಗ ನಾವು ಸ್ಕೂಲ್ನ ನಾವು 10th ಸ್ಟ್ಯಾಂಡರ್ಡ್ವರೆಗೂ ನಾವು ಓದ್ತೀವಿ, 10ನೇ ಕ್ಲಾಸ್ವರೆಗೂ ಓದ್ತೀವಿ, ಅದೊಂದು ಸೈಕಲ್ ಕಂಪ್ಲೀಷನ್. ಕಾಲೇಜ್ಗೆ ಹೋಗ್ತೀವಿ, ಅದೊಂದು ಸೈಕಲ್ ಕಂಪ್ಲೀಷನ್. ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಮದುವೆ ಆಗುತ್ತೆ, ಅದೊಂದು ಸೈಕಲ್ ಆ ರೀತಿಯಾಗಿ ಒಂದೊಂದೇ ಇನ್ಸಿಡೆಂಟ್ಸ್ಗಳೇನಿರುತ್ತಲ್ಲ, ಅದೆಲ್ಲ ಒಂದೊಂದು ಸೈಕಲ್ ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ನಾನಿಲ್ಲಿ ನೋಡ್ತಾ ಇರೋದು, ಯಾವುದೋ ನೀವು ಅಂದ್ಕೊಂಡಿದ್ದು ಒಂದು ಸಕ್ಸಸ್ ಕಾಣುತ್ತೆ, ಅದನ್ನು ನೀವು ಮುಗಿಸ್ತೀರಾ. ಓಕೆ, ಏನೋ ಒಂದು ಪ್ರಾಜೆಕ್ಟ್ ತೊಗೊಂಡಿರ್ಬೋದು ಅಥವಾ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ನೀವು ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಒಂದು ಖುಷಿ ಕೊಡುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಒಂದು ಸೈಕಲ್ ಕಂಪ್ಲೀಟ್ ಆದಾಗ ಇನ್ನೊಂದು ಸೈಕಲ್ ಹುಟ್ಕೊಳ್ಳುತ್ತೆ, ಅದೇ ನಮ್ಮ ಜೀವನ. ಓಕೆ, ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಒಂದು ಸೈಕಲ್, ಯಾವುದೋ ಏನೋ ಒಂದು ನೀವು ಅಂದ್ಕೊಂಡಿರೋದು ಕಂಪ್ಲೀಟ್ ಆಗುತ್ತೆ, ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸೈಕಲು ಓಪನ್ ಆಗುತ್ತೆ, ಹೊಸದೊಂದು ಶುರುವಾಗುತ್ತೆ, ಹೊಸ ಒಂದು ಅಧ್ಯಾಯ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಒಂದು ಶುರುವಾಗುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ. ಈ ಕೊನೆಯದಾಗಿ ಇನ್ನೊಂದು ಮೆಸೇಜ್ ಇಲ್ಲಿ ಏನಿದೆ ಅಂತಂದರೆ, ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಿಮಗೆ ಈ ಒಂದು ಯಾರೋ ನಿಮ್ಮನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ಬೋದು. ಓಕೆ, ಈಗ ಒಂದೊಂದು ಸಲ ಏನಾಗುತ್ತೆ, ಯಾರು ಮನೆಗೆ ನಿಮ್ಮನ್ನ ಕರೆದಿರ್ತಾರೆ, ಓಕೆ, ಇನ್ವೈಟ್ ಮಾಡಿರ್ತಾರೆ. ಅವ್ರ ಮನೆಗೆ ಹೋದಾಗ ಯಾಕೋ ಒಂದು ರೀತಿಯಾಗಿ ಅವರು ಸರಿಯಾಗಿ ಮುಖ ಕೊಟ್ಟು ಮಾತಾಡಿಸೋದಿಲ್ಲ. ಓಕೆ, ಯಾವುದೋ ಒಂದು ಕಾರಣಕ್ಕಿರ್ಬೋದು. ಆವಾಗ ಅದನ್ನು ಇಗ್ನೋರ್ ಮಾಡಿದ್ರು, ಯಾಕೋ ಸರಿಯಾಗಿ ಮಾತಾಡಲಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಸೊ ಆ ಥರ ನಿಮಗೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ಯಾರಿಂದನೋ ನಿಮಗೆ ಸ್ವಲ್ಪ ಇಗ್ನೋರ್ ಮಾಡಿದ್ರು, ನನಗೆ ಬೇಜಾರಾಯಿತು ಅಂತ ನಿಮಗೆ ಅನಿಸ್ಬೋದು. ಆದರೆ ನಾನಿಲ್ಲಿ ನೋಡ್ತಾ ಇರೋದು, ಈ ಒಂದು ಇದಿದೆಯಲ್ಲ, ಒಂದು ಕೊಠಡಿನಲ್ಲಿ ನಾವು ಕೀನ ಲಾಕ್ ಮಾಡ್ಕೊಂಡ್ಬಿಟ್ಟು, ಕೀ ಅಲ್ಲೇ ಬಾಗಿಲಲ್ಲೇ ಬಿಟ್ಬಿಟ್ಟು, ಕೀ ಎಲ್ಲೋ ಹೋಯಿತು, ಕೀ ಎಲ್ಲೋ ಕಳೆದೋಗಿದೆ ಅಂಥೇಳಿ ರೂಮೆಲ್ಲ ನಾವು ಹುಡುಕಾಡ್ತಾ ಇರ್ತೀವಿ. ಕೀ ಡೋರಲ್ಲೇ ಇರುತ್ತೆ. ಓಕೆ, ಅದನ್ನು ನಾವು ಗಮನಿಸೋದೇ ಇಲ್ಲ. ಎಲ್ಲೋ ಬೀಳಿಸ್ಬಿಟ್ಟೆ, ಎಲ್ಲೋ ಕಳೆದು ಹಾಕ್ಕೊಂಡೆ ಅಂಥೇಳಿ ಅದಕ್ಕೆ ನೀವು ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಆ ಥರ ಒಂದು ನಾನು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೋ ಏನೋ ಮಾಡಿದ್ರು ಅಂತ ಅದನ್ನ ಬೇಜಾರು ಮಾಡ್ಕೊಳ್ಬೇಡಿ. ಆ ಕೀ ಇದೆಯಲ್ಲ, ಓಪನ್ ಮಾಡಿದ್ರೆ ಬಾಗಿಲು ಓಪನ್ ಆಗುತ್ತೆ. ಸೊ ಆ ಕೀ ನಿಮ್ಮ ಕಣ್ಣೆದುರಿಗೇ ಇದೆ. ಸೊ ಯಾರೋ ಇಗ್ನೋರ್ ಮಾಡಿದ್ರು, ಏನೋ ಮಾಡಿದ್ರು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಬೇಡಿ. ಜಸ್ಟ್ ಆ ಕೀನ
ತಿರುಗಿಸಿ ಓಪನ್ ಮಾಡಿ, ಬಾಗಿಲು ಓಪನ್ ಆಗುತ್ತೆ, ಹೊರಗಡೆ ನೀವು ಬರ್ಬೋದು. ಸೊ ಆಪರ್ಚುನಿಟಿಗಳು ಬೇಕಾದಷ್ಟು ಬರ್ತಾ ಇರುತ್ತೆ. ಸೊ ನಿಮಗೂ ಕೂಡ ಇದಿಲ್ಲದೆ ಇದ್ದರೆ ಅದು ಇನ್ನೊಂದೇನೋ ಒಂದು ಓಪನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಒಂದು ಅಧ್ಯಾಯ ಮುಗಿದಾಗ ಇನ್ನೊಂದು ಓಪನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿಯಾಗಿ ನಿಮಗೆ ಕೂಡ ಆಗುತ್ತೆ, ಯೋಚನೆ ಮಾಡಬೇಡಿ ಅಂತ ಹೇಳಿ ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಇದು ಕನ್ಯಾ ರಾಶಿಯವರಿಗೆ, ಇಂಗ್ಲೀಷ್ನಲ್ಲಿ ವರ್ಗೋ ಅಂತ ಹೇಳ್ತೀವಲ್ಲ ಅವರಿಗೆ. ನಾನು ಈ ರೀಡಿಂಗ್ ಮಾಡ್ತಾ ಮಧ್ಯೆ ನನಗೆ ಜ್ಞಾಪಕ ಬಂದಿದ್ದು, ನಾನು ನಿನ್ನೆ ಕರ್ಕಾಟಕ ರಾಶಿ ಕ್ಯಾನ್ಸರ್ಗೆ ಮಾಡಿದ್ದೆ. ನೆಕ್ಸ್ಟ್ ಆ್ಯಕ್ಚುಲಿ ಆ ಒಂದು ಸೀರೀಸಲ್ಲಿ ಬರೋದು ನೆಕ್ಸ್ಟು ಸಿಂಹರಾಶಿ ಲಿಯೋ. ಸಿಂಹರಾಶಿ ನಾನು ಇವತ್ತು ಮಾಡಬೇಕಾಗಿತ್ತು, ನೋಡಿದ್ರೆ ನಾನಿವತ್ತು ಕನ್ಯಾ ರಾಶಿ ಮಾಡಿದ್ದೀನಿ. ಪರವಾಗಿಲ್ಲ, ನಾಳೆ ನಾನು ಸಿಂಹರಾಶಿಯನ್ನು ನಾನು ಮಾಡ್ತೀನಿ. ಸೊ ಇದು ನಿಮಗೆ ಇಷ್ಟವಾಗಿದ್ದರೆ, ಈ ಒಂದು ರೀಡಿಂಗಿಂದ ನಿಮಗೊಂದು ಸಂದೇಶ ಸಿಕ್ಕಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕನ್ನಡ ಟ್ಯಾರೋ ಚಾನಲ್ಗೆ ಪ್ರೋತ್ಸಾಹಿಸಿ. ಇಷ್ಟೊತ್ತು ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.